ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರ್ನ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ತರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಅಂತ ಏನಕ್ಕೆ ಹೇಳಿದೆ ಅಂದರೆ ತುಂಬ ದಿನದಿಂದ ನಾನು ಆಪ್ಷನಲ್ ಕನ್ನಡದ ಬಗ್ಗೆನೇ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿರುವಂಥದ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಏಕೆಂದರೆ ಆಪ್ಷನಲ್ಗೆ ಹಿಸ್ಟ್ರಿ, ಸೋಷಿಯಾಲಜಿ ಅದೇ ಒಂಥರ, ಆದರೆ ಆಪ್ಷನಲ್ ಕನ್ನಡ ಪಾಪ ಎಷ್ಟೋ ಲೈಕ್ ಕೆಲವರಿಗೆ ಸ್ವಲ್ಪ ಕಷ್ಟ ಅನ್ನೋ ಒಂದು ಇದರಿಂದ ಅದು ತಿಳ್ಕೊಳ್ಳೋದು ತುಂಬಾ ಇತ್ತು ಅದ್ರ ಬಗ್ಗೆ. ಸೊ ಅದಕ್ಕಾಗಿಯೇ ನಾನು ಆಪ್ಷನಲ್ ಕನ್ನಡದ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಬಿಡ್ತೀನಿ. ಆಯ್ತು, ಇದೇನಪ್ಪ ಹಿಸ್ಟ್ರಿ ವೀಡಿಯೋದಲ್ಲಿ ಆಪ್ಷನಲ್ ಕನ್ನಡದ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಬಿಡಿ. ಈಗ ನಿಮಗೆ ಗೊತ್ತು ನಾನು ಏನಕ್ಕೆ ಆಪ್ಷನಲ್ ಕನ್ನಡದ ಬಗ್ಗೆ ಹೇಳ್ತಿದ್ದೀನಿ ಅಂತ. ಸಡನ್ಲಿ ಅದು ಬಾಯಲ್ಲಿ ಬಂದುಬಿಡ್ತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿದ್ದೀರೋ ಅವ್ರಿಗೊಂದು ಸಜೆಷನ್ ಏನು ನಾನು ಕೊಡ್ತೀನಿ ಅಂದರೆ, ನನ್ನ ವಿಡಿಯೋಸದಲ್ಲಿ ನಾನು ಕ್ವಶನ್ ಪೇಪರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು, ಪ್ಯಾಟರ್ನ್ ಹೇಗಿರುತ್ತೆ ಅಂತ, ಹಾಗೆ ಕ್ವಶನ್ ಪೇಪರ್ ಸಾಲ್ವ್ಡ್ ಆನ್ಸರ್ ಪೇಪರ್ನ ನೀವು ಹೇಗೆ ಬರೀಬೇಕು, ಹಾಗೆ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸನ್ನು ಆನ್ಸರ್ಸ್ ಅದರಲ್ಲೂ ಕೂಡ ಇದೆ, ಅದನ್ನು ಕೂಡ ನೀವು ಓದ್ಕೊಬೋದು. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಥರ್ಡ್ ಇಯರ್ 3 ಟೆಕ್ಸ್ಟ್ ಬುಕ್ನ ಲೆಸನ್ಸ್ ಕೂಡ ಮಾಡಿರುವಂಥದ್ದು. ಹಾಗೆಯೇ 3 ಟೆಕ್ಸ್ಟ್ ಬುಕ್ ಏನಿದೆ ಅದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೇನೆ, ಕೊಂದರೆ ಅದರ ಒಂದು ನೋಟ್ಸನ್ನು ಮತ್ತು ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಲೆಸನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆಯೇ ಟೆಕ್ಸ್ಟ್ ಬುಕ್ 4 ಮತ್ತು 5 ವಿತ್ ನೋಟ್ಸಲ್ಲಿ, ಅಂದರೆ ಲೆಸನ್ನ ಆಧರಿಸಿ ಮಾಡಿರುವಂಥ ನೋಟ್ಸನ್ನು ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು, ಆ ಒಂದು ಲೆಸನ್ ಬಗ್ಗೆನೇ. ಹಾಗೆ ಒಂದು ಕಡೆ ನೋಟ್ಸ್ ಸಿಗ್ದಂಗೂ ಆಯಿತು ನಿಮಗೆ, ಹಾಗೆ ಲೆಸನ್ ತಿಳ್ಕೊಂಡಂಗೂ ಆಯಿತು. ಸೊ ಅದರಿಂದಾಗಿ ನಾನು 2 ಟೆಕ್ಸ್ಟ್ ಬುಕ್ ಆ ಥರ ಮಾಡಿರುವಂಥದ್ದು. ಸೊ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ನೋಡಿ. ಹಾಗೆಯೇ ಹೀಗೆ ನಿಮಗೆ ಎಕ್ಸಾಮ್ಗೆ ಏನೇನು ಉಪಯುಕ್ತ ಆಗಬೇಕು ಅದೆಲ್ಲ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ, ನೋಡಿ. ಹಾಗೆ ಚೆನ್ನಾಗಿ ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ, ಸೊ ಲೆಸ್ ದತ್ತ ಹಿಸ್ಟ್ರಿ ವಿಡಿಯೋ. ಸೊ ನಾನು ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂದರೆ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಲೆಸನ್ಸ್ಗಳ ಬಗ್ಗೆ ತಿಳ್ಸ್ಕೊಳ್ಳೋಣ, ಆಯಿತಾ. ಹಿಸ್ಟ್ರಿ 3 ಬುಕ್ಕು, ಆಯಿತಾ. ಸೊ ಫಸ್ಟು ನೋಡೋದಾದರೆ ಬ್ಲಾಕ್ 1ನಲ್ಲಿ, ಇದರಲ್ಲಿ ನಮಗೆ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಪುಸ್ತಕ 1336ರಿಂದ 1956ರವರೆಗೆ ಇರುವಂಥದ್ದಿದು, ಅರ್ಥ ಆಯಿತಾ. ಸೊ ಇದರ ಬಗ್ಗೆ ತಿಳಿಸ್ಕೊಳ್ಳೋಣ. ಫಸ್ಟು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬ್ಲಾಕ್ 1ನಲ್ಲಿರುತ್ತೆ. ಸೊ ಇದರಲ್ಲಿ ನಾವು ತಿಳ್ಕೊಬೇಕಂದ್ರೆ ಘಟಕ 1 ಇಂಪಾರ್ಟೆಂಟ್, 5 ಆ್ಯಂಡ್ 10 ಮಾರ್ಕ್ಸ್ಗೆ ಕೇಳುವಂಥದ್ದು. ಹಾಗೆಯೇ ಘಟಕ 3 ಇಂಪಾರ್ಟೆಂಟ್, ಹಾಗೆ ಘಟಕ 6 ಇಂಪಾರ್ಟೆಂಟ್. ನಾನು ಏನಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಕ್ವಶನ್ ಪೇಪರ್ನ ಒಂದು 4 ಇಯರ್ಸ್ ಕ್ವಶನ್ ಪೇಪರನ್ನು ತೊಗೊಂಡು ಎಲ್ಲ ಅಂದರೆ 10 ಮಾರ್ಕ್ಸ್ದೇ ಸಪ್ರೇಟ್, 5 ಮಾರ್ಕ್ಸ್ದೇ ಸಪ್ರೇಟ್, ಹಾಗೆ ಲೈಕ್ 15 ಮಾರ್ಕ್ಸ್ದೇ ಸಪ್ರೇಟ್, ಆ ಥರ ಒಂದು ಬರೆದು ಯಾವೊಂದು ಲೆಸನ್ಸಿಂದ ಜಾಸ್ತಿ ಕ್ವಶನ್ ಕೇಳಿದರೆ ಆ ಒಂದು ಬೇಸ್ ಮೇಲೆ ನಾನು ಇಂಪಾರ್ಟೆಂಟ್ ಅಂತ ಹಾಕಿರುವಂಥದ್ದು, ಅರ್ಥ ಆಯಿತಾ. ಸೊ ಸಮ್ಟೈಮ್ಸ್ ಪರ್ಟಿಕ್ಯುಲರಾಗಿಯೇ ಇದೇ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಕ್ವಶನ್ನ ಬೇರೆನೇ ಕೊಡದೇ ಇರೋ, ಅಂದರೆ ಒಂದೊಂದು ಟೈಮ್ ಕೊಟ್ಟಿರುವಂಥದ್ದು, ಆಯಿತಾ. ಸೊ ಅದಕ್ಕಾಗಿ ತುಂಬ ರಿಪೀಟೆಡಾಗಿ ಕೇಳಿ ತುಂಬ ಸ್ಟಡಿ ಮಾಡಿ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಸೊ ನಾನು ಏನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಸೊ ಅದರಿಂದ ನೀವು ಓದ್ಕೊಂಡ್ರೆ ಯು ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಲಾಕ್ 1ನಲ್ಲಿ 1, 3, 6 ಇಂಪಾರ್ಟೆಂಟ್ ಲೆಸನ್ಸ್ ಹಾಕಿರುತ್ತೆ. ನೆಕ್ಸ್ಟು ಬ್ಲಾಕ್ 2ನಲ್ಲಿ ಕರ್ನಾಟಕ ಪಾಳೆಗಾರರು ಮತ್ತು ಮೈಸೂರಿನ ಒಡೆಯರ ಬಗ್ಗೆ ಘಟಕ 8, ಹಾಗೆ ಘಟಕ 10 ಮತ್ತು ನೆಕ್ಸ್ಟು ಘಟಕ 11 ಮತ್ತು 12 ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಬ್ಲಾಕ್ 3ನಲ್ಲಿ 1800ರಿಂದ 1947ರ ಅವಧಿಯ ಮೈಸೂರು ಬಗ್ಗೆ ತಿಳ್ಕೊಳ್ಳೋದಾದರೆ, ಬ್ಲಾಕ್ 3ಯಲ್ಲಿ ನಮಗೆ ಘಟಕ 13, ಘಟಕ 15, ಘಟಕ 16, 17, 18 ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಬ್ಲಾಕ್ 4ಅಲ್ಲಿ ನೋಡೋದಾದರೆ ಸ್ವಾತಂತ್ರ್ಯ ಚಳುವಳಿ ಮತ್ತು ಕರ್ನಾಟಕದ ಏಕೀಕರಣದ ಬದಲಿ ಘಟಕ 19, 20, 21, ಬಟ್ ಇದರಲ್ಲಿ 21ರಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಕೇಳಿರುವಂಥದ್ದು, ಆಯಿತಾ. ಹಾಗೆ ಘಟಕ 23 ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವರು ಹೇಳ್ತಾರೆ ಇದನ್ನೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಯಾವುದು ಓದ್ಕೋಬೇಕು ಅಂತ. ನಾನು ಹೇಗೆ, ಯಾಕಂದರೆ ಬೇಕಾದ್ರೆ ನೀವು ಒಂದ್ಸಲ ನೀವು ಸ್ಟಡಿ ಮಾಡಿ ನೋಡಿ. ಪರ್ಟಿಕ್ಯುಲರ್ ನಾನು ಅವಾಗ ಹೇಳ್ದಂಗೆ ಇದೇ ಒಂದು ಲೆಸನ್ನಿಂದ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಏನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನೋ ಅದು ನಾನು ತುಂಬ ಸಲ ರಿಪೀಟೆಡಾಗಿ ಕೇಳಿರುವಂಥ ಲೆಸನ್ಸಿಂದ ನಾನು ಇಂಪಾರ್ಟೆಂಟ್ ಅಂತ ಹಾಕಿರೋದು. ಸೊ ನೀವು ಇಷ್ಟನ್ನು ನೀವು ಓದ್ಕೊಂಡು ನೀವು ಓದಲೇಬೇಕು. ಯಾಕಂದರೆ
ಎಲ್ಲ ಒಂದು ಕರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲ. ಸೊ ನಾನು ಆ ಒಂದು ಕ್ವಶನ್ ಬೇಸ್ ಮೇಲೆ ನಾನು ಇದು ಯಾಕಂದರೆ ನಾನು ಕೂಡ ಇದನ್ನೇ ಫಾಲೋ ಮಾಡೋದು. ಈಗ ನಾನೇನು ಇಂಪಾರ್ಟೆಂಟ್ ಅಂತ ಹಾಕ್ಕೊಂಡಿದ್ದೀನಿ ಅದರಿಂದಲೇ ನಾನು ಓದ್ಕೊಂಡು ನಾನು ಎಕ್ಸಾಮ್ ಬರೆಯೋದು. ಸೊ ನನಗೊಂದು ನಿಮಗೊಂದೇನಿಲ್ಲ, ಇದು ನನಗೋಸ್ಕರ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದು, ಹಾಗೆ ನಿಮಗೂ ಸಹಾಯಕವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ವಿಡಿಯೋನ ಮಾಡ್ತಾಯಿದ್ದೇನೆ. ಸೊ ನೀವು ಇಷ್ಟನ್ನು ನೀವು ಈ ಒಂದು ಲೆಸನ್ಸ್ಗಳಿಂದ ನೀವು ಓದ್ಕೊಂಡ್ರೆ ಯು ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳ್ತಾ, ಹಾಗೆ ಕೆಲವೊಂದು ಮೇನ್ ಇಂಪಾರ್ಟೆನ್ಸ್ ಕೂಡ ಹೇಳ್ತೀನಿ ನೋಡಿ. ಬ್ಲಾಕ್ 1ನಲ್ಲಿ ಲೆಸನ್ 1ರಲ್ಲಿ 1ನೇ ಹರಿಹರ ಮತ್ತು 1ನೇ ಬುಕ್ಕರಾಯ ಹಾಗೆ ಸಾಹಿತ್ಯ ಆಧಾರಗಳ ಬಗ್ಗೆ ನಿಮಗೆ 5 ಮಾರ್ಕ್ಸ್ನ ಕೇಳ್ತಾರೆ. ಟಿಪ್ಪಣಿ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಅರ್ಥ ಆಯ್ತಾ? ಸೊ ನೆಕ್ಸ್ಟು ನಂತರ ಅಬ್ದುಲ್ ರಜಾಕರ್ ಬಗ್ಗೆ ಕೇಳುವಂಥದ್ದು. ಹಾಗೆ ಲೆಸನ್ 2ಅಲ್ಲಿ ನೋಡೋದಾದರೆ ಸಾಳುವ ನರಸಿಂಹದ ಬಗ್ಗೆ ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಹಾಗೆ ವೀರ ನರಸಿಂಹದ ಬಗ್ಗೆ ಮತ್ತು ಶ್ರೀಕೃಷ್ಣ ದೇವರಾಯರ ಬಗ್ಗೆ ಕೇಳುವಂಥದ್ದು. ಆನಂತರ ಲೆಸನ್ 3ನಲ್ಲಿ ಲೆಸನ್ 3 ಏನಿಲ್ಲ, ಲೆಸನ್ 4ಅಲ್ಲಿ ನಿಮಗೆ ರಾಯರು ಮತ್ತು ಶಾಹಿ ಸುಲ್ತಾನರ ಸಂಬಂಧಗಳ ಬಗ್ಗೆ 10 ಮಾರ್ಕ್ಸ್ಗೆ ಕೇಳುವಂಥದ್ದು. ಹಾಗೆ ಲೆಸನ್ 8 ಘಟಕ 8ರಲ್ಲಿ ಅಂದರೆ ಬ್ಲಾಕ್ 2ನಲ್ಲಿ ಇದರಲ್ಲಿ ನೋಡ್ಬೋದು ಕರ್ನಾಟಕ ಪ್ರಮುಖ ಪಾಳೆಗಾರರು ಹಾಗೆ ಕೆಳದಿಯ ನಾಯಕರು, ಚಿತ್ರದುರ್ಗದ ನಾಯಕರು ಹಾಗೆ ಮಾಗಡಿ ಕೆಂಪೇಗೌಡರ ಬಗ್ಗೆ ಇರುವಂಥ ಒಂದು ಲೆಸನ್. ಅಲ್ಲಿ ನಿಮಗೆ ಕೆಳದಿಯ ಶಿವಪ್ಪ ನಾಯಕ ಮತ್ತು ರಾಣಿ ಚೆನ್ನಮ್ಮಾಜಿಯವ್ರ ಬಗ್ಗೆ ಕೇಳುವಂಥದ್ದು. ಹಾಗೆ ಚಿತ್ರದುರ್ಗದ ಬಂದರೆ ಚಿತ್ರದುರ್ಗದ ಆರಂಭದ ನಾಯಕರ ಬಗ್ಗೆ, ಚಿತ್ರದುರ್ಗದ ಪ್ರಮುಖ ನಾಯಕರ ಬಗ್ಗೆ, ಹಾಗೆ 5ನೇ ಮದಕರಿ ನಾಯಕರ ಬಗ್ಗೆ, ಹಾಗೆ ಚಿತ್ರದುರ್ಗದ ಕೊನೆಯ ನಾಯಕರ ಬಗ್ಗೆ ಕೇಳುವಂಥದ್ದು ಕ್ವಶನ್ನ. ಹಾಗೆ ಮೊದಲನೇ ಕೆಂಪೇಗೌಡರ ಬಗ್ಗೆಯೂ ಕೇಳುವಂಥದ್ದು. ನೆಕ್ಸ್ಟ್ ಇದು ಬ್ಲಾಕ್ 2ನಲ್ಲೇ ಬರುವಂಥ ಘಟಕ 11 ಲೆಸನ್ 11 5ರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಹಾಗೆ ರಾಜ್ಯ ವಿಸ್ತರಣೆ, ಮೈಸೂರು ಆಂಗ್ಲರ ಸಂಬಂಧಗಳು ಹಾಗೂ ಟಿಪ್ಪು ಸುಲ್ತಾನರ ಆಡಳಿತ ಕ್ರಮಗಳು. ಸೊ ಇದರಿಂದ ನಿಮಗೆ ಟಿಪ್ಪುವಿಂದ ಏನೇನು ಕೇಳ್ತಾರೆ ಅಂದರೆ ಆರ್ಥಿಕ ಮತ್ತು ಆಡಳಿತದ ಬಗ್ಗೆ ಕೇಳುವಂಥದ್ದು, ಅಥವಾ ಟಿಪ್ಪುವಿನ ಆರಂಭಿಕ ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳಬಹುದು 10 ಮಾರ್ಕ್ಸ್ಗೆ. ಹಾಗೆಯೇ ಟಿಪ್ಪುವಿನ ಸೈನಿಕ ಸಾಧನೆಗಳ ಬಗ್ಗೆ ಕೇಳುವಂಥದ್ದು. ಸೊ ಈ 3 ಕ್ವಶನನ್ನು ಬೇರೆ ಬೇರೆಯಾಗಿ ಕೇಳುವಂಥದ್ದು. ಸೊ ಯಾವುದನ್ನು ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ನೀವು ರೆಡಿ ಆಗಿರಿ, ಯಾವ್ದಾರು ಕೇಳಿ ಓದ್ಕೊಂಡಿರಿ ಆಯಿತಾ. ನಂತರ ಇದರಲ್ಲಿ ಬಾಲ್ಯ ಜೀವನದ ಅದು ಕೂಡ ಇಂಪಾರ್ಟೆಂಟ್. ಇದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ, ಇದನ್ನು 10 ಮಾರ್ಕ್ಸಿಗೆ ಕೇಳಿದ್ರೆ ಇದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೆಕ್ಸ್ಟು 2ನೇ ಆಂಗ್ಲ ಮೈಸೂರು ಯುದ್ಧದ ಬಗ್ಗೆ ಕೇಳುವಂಥದ್ದು, ಹಾಗೆಯೇ ಸೈನಿಕ ಕಾರ್ಯಾಚರಣೆಯ ಅನುಭವ, ಹಾಗೆ 3ನೇ ಆಂಗ್ಲ ಮೈಸೂರು ಯುದ್ಧದ ಬಗ್ಗೆಯೂ ಕೇಳುವಂಥದ್ದು ಈ ಒಂದು ಲೆಸನ್ಸಿಂದ ಆಯಿತಾ. ಹಾಗೆ ಬ್ಲಾಕ್ 2ನಲ್ಲಿ ಕೊನೆಯ ಲೆಸನ್ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯ ಪಾತ್ರ, ಸಹಾಯಕ ಹಾಗೆ ಸೈನ್ಯ ಒಪ್ಪಂದ, ಮೈಸೂರು ಸಂಸ್ಥಾನದ ಸ್ಥಾಪನದ ಬಗ್ಗೆ ಕೇಳಿರುವಂಥದ್ದು ಆಯಿತಾ. ಸೊ ನೋಡಿ, ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಬಾಲ್ಯ ಜೀವನದ ಬಗ್ಗೆ ಕೇಳುವಂಥದ್ದು, ಹಾಗೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಮತ್ತು ಬ್ರಿಟಿಷರ ನಡುವಿನ ಒಪ್ಪಂದವನ್ನು ಕೇಳುವಂಥದ್ದು. ನಂತರ ಸಹಾಯಕ ಸೈನ್ಯ ಒಪ್ಪಂದ, ನಿಮಗೆ 10 ಮಾರ್ಕ್ಸ್ ಕೇಳ್ಬೋದು ಅಥವಾ 5 ಮಾರ್ಕ್ಸ್ಗಾದರೂ ಕೇಳ್ಬೋದು ಆಯಿತಾ. ಇದು ಕೂಡ ಇಂಪಾರ್ಟೆಂಟ್. ನಾನು ಅವಾಗೆ ನಿಮಗೆ ಬರೀ ಲೆಸನ್ಸ್ ಯಾವ್ದು ಅಂತ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟೆ, ಬಟ್ ನಾನು ಲೆಸನ್ಸಲ್ಲಿ ಏನೇನೆಲ್ಲ ಓದ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಆಯಿತಾ. ಸೊ ನೆಕ್ಸ್ಟ್ ಬ್ಲಾಕ್ 3ನಲ್ಲಿ ನೋಡೋದಾದರೆ ಘಟಕ ಲೆಸನ್ 13ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಆಳ್ವಿಕೆ ಹಾಗೂ ದಿವಾನ್ ಪೂರ್ಣಯ್ಯನವರ ಆಡಳಿತದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1799 ಹಾಗೆ 1831. ಸೊ ಇದರ ಬಗ್ಗೆ ನಿಮಗೆ ಕ್ವಶನ್ ಕೇಳುವಂಥದ್ದು. ಹಾಗೆಯೇ ಇದರಲ್ಲಿ ಸೈನಿಕ ಸುಧಾರಣೆಗಳ ಬಗ್ಗೆ ಕೇಳುವಂಥದ್ದು. ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಹಿತ್ಯ, ಧರ್ಮ, ಶಿಕ್ಷಣ, ಚಿತ್ರಕಲೆ ಇದ್ರ ಬಗ್ಗೆಯೂ ಕೂಡ ಕೇಳುವಂಥದ್ದು ಆಯಿತಾ. ಹಾಗೆ ನಂತರ ಮತ್ತು ಒಡೆಯರು ಮಾಡಿದ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆಯೂ ಕೂಡ ಕೇಳುವಂಥದ್ದು. ಒಟ್ಟಿನಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಲೆಸನ್ಸ್ ಅಂತ ಹಾಕಿದ್ದೀನಿ ಆ ಒಂದು ಲೆಸನ್ಸ್ ಕಡೆ ಗಮನ ಕೊಡಿ, ಓದ್ಕೊಳ್ಳಿ ಆಯಿತಾ. ಆ್ಯಂಡ್ ದಿಸ್ ಲೆಸನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಘಟಕ 15 ಕಮಿಷನರ್ಗಳು ಆಳ್ವಿಕೆ ಮತ್ತು ಮಾರ್ಕ್ ಕಬ್ಬನ್, ಲೂಯಿ ಬೆಂಥಾಮ್ ಬೌರಿಂಗ್ ಬಗ್ಗೆ ಈ ಒಂದು ಲೆಸನ್ ಇರುವಂಥದ್ದು. ಸೊ ಇಲ್ಲಿ ಮಾರ್ಕ್ಸ್ ಕಬ್ಬನ್ ಕ್ರಿಸ್ತಕ 1834 ಮತ್ತು 1861 ಇದು ಕೂಡ ಇಂಪಾರ್ಟೆಂಟ್. ಹಾಗೆ ಮಾರ್ಕ್ಸ್ ಕಬ್ಬನ್ ಬಗ್ಗೆ ಏನೇನೆಲ್ಲ ಕೇಳ್ಬೋದು 10 ಮಾರ್ಕ್ಸ್ಗೆ ಅಂದರೆ ಮಾರ್ಕ್ಸ್ ಕಬ್ಬನ್ ಅವರ ಆಡಳಿತ ಸುಧಾರಣೆ ಬಗ್ಗೆ ಕ್ವಶನ್ ಕೇಳ್ತಾರೆ, ಅಥವಾ ಮಾರ್ಕ್ಸ್ ಕಬ್ಬನ್ ಕಮಿಷನರ್ ಆಗಿದ್ದಾಗ, ಹಾಗೆ ಮಾರ್ಕ್ಸ್ ಕಬ್ಬನ್ ಅವರ ಮೈಸೂರು ಅಭಿವೃದ್ಧಿಯ ಬಗ್ಗೆ ಕೇಳುವಂಥದ್ದು. ಸೊ 3 ಕ್ವಶನನ್ನು ನಿಮಗೆ ಕೇಳುವಂಥದ್ದು. ಸೊ ಯಾವುದಾದ್ರೂ ಕೇಳ್ಬೋದು, ಒಟ್ಟಿನಲ್ಲಿ ರೆಡಿಯಾಗಿರಿ ಓದ್ಕೊಂಡು ಅಷ್ಟೇ. ನೆಕ್ಸ್ಟ್ ಇದು ಬಂದು ಘಟಕ 16 ಬ್ಲಾಕ್ 3ನಲ್ಲಿ ಲೆಸನ್ 16
ಮೈಸೂರು ಒಡೆಯರ್ ಆಳ್ವಿಕೆಯ ಪುನಃಸ್ಥಾಪನೆ, 10ನೇ ಚಾಮರಾಜ ಒಡೆಯರ್ ಹಾಗೂ ಆಡಳಿತ ಸುಧಾರಣೆಗಳು, ಶ್ರೀ ರಂಗಾಚಾರ್ಲು ಕೆ. ಶೇಷಾದ್ರಿ ಅಯ್ಯರ್ ಅವರ ಬಗ್ಗೆ ಇರುವಂಥದ್ದು. ಇದು 10ನೇ ಚಾಮರಾಜ ಒಡೆಯರ ಬಾಲ್ಯದ ಬಗ್ಗೆ ಕೇಳುವಂಥದ್ದು 10 ಮಾರ್ಕ್ಸ್ಗೆ. ಹಾಗೆಯೇ ದಿವಾನ್ ಸಿ ರಂಗಾಚಾರ್ಲು ಅವರ ಟಿಪ್ಪಣಿ ಬರೀರಿ ಅಂತಲೂ ಕೂಡ ಕೇಳ್ಬೋದು, ಅಥವಾ ಸೇವೆಯನ್ನು ಬರೀರಿ ಅಂತ 10 ಮಾರ್ಕ್ಸ್ಗೆ ಕೇಳ್ಬೋದು. ನಂತರ ದಿವಾನರಾಗಿ ಕೆ. ಶೇಷಾದ್ರಿ ಅಯ್ಯರ್ ಅವರ ನೇಮಕ ಸುಧಾರಣೆಗಳ ಬಗ್ಗೆ ಕ್ವಶನ್ನ ಕೇಳ್ಬೋದು. ನಂತರ ಲೆಸನ್ 17ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಉದಾರವಾದಿ ಆಳ್ವಿಕೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರ್ ಅವರ ಬಗ್ಗೆ. ಇಲ್ಲಿ ನಿಮಗೆ ಸುಧಾರಣೆ ಯುಗ 5 ಮಾರ್ಕ್ಸ್ಗೆ ಕೇಳುವಂಥದ್ದು, ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನ ಬಗ್ಗೆ ಏನಾದರೂ ಕೇಳಬಹುದು. ಸೊ ನಿಮಗೆ ಇದರಲ್ಲಿ ಘಟಕ 18ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಟಿಪ್ಪಣಿ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಅವ್ರ ಬಗ್ಗೆ ಓದ್ಕೊಂಡಿರಿ ಆಯಿತಾ. ಮತ್ತು ಬ್ಲಾಕ್ 4ನಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತು ಕರ್ನಾಟಕ ಏಕೀಕರಣದಲ್ಲಿ ನವಜಾಗೃತಿ ಕಾಲ, ಬಂಗಾಳದ ಪುನರ್ಜೀವನದ ಪ್ರಭಾವ, ಕನ್ನಡ ಸಾಹಿತ್ಯದ ಬೆಳವಣಿಗೆ. ಸೊ ನಿಮ್ಗೆ ಇದರಲ್ಲಿ 5 ಮಾರ್ಕ್ಸ್ಗೆ ಕೇಳುವಂಥದ್ದು ಕನ್ನಡ ಸಾಹಿತ್ಯ ಶಿಷ್ಟಕಲಾ ಅಥವಾ ಆಧ್ಯಾತ್ಮಿಕ ಸಾಹಿತ್ಯದ ಬಗ್ಗೆ ನಿಮಗೆ, ಅಥವಾ ನವೋದಿ ಆಧುನಿಕ ಸಾಹಿತ್ಯ ಕಾಲದ ಬಗ್ಗೆ ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂಥದ್ದು, ಅಥವಾ 10 ಮಾರ್ಕ್ಸು ಕೂಡ ಕೇಳುವಂಥದ್ದು. ಮತ್ತು ಘಟಕ ಲೆಸನ್ 20ರಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ, ಲೆಸ್ಸಿ ಮಿಲ್ಲರ್ನ ವರದಿಯಲ್ಲಿ ನಿಮಗೆ ಲೆಸ್ಸಿ ಮಿಲ್ಲರ್ ಸಮಿತಿ ನೇಮಕದ ಹಿನ್ನೆಲೆಯನ್ನು ನಿಮಗೆ 10 ಮಾರ್ಕ್ಸ್ಗೆ ಅವ್ರು 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಇದರಲ್ಲಿ ಇದೊಂದೇ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಂತೂ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಘಟಕ 21 ಸ್ವಾತಂತ್ರ್ಯ ಹೋರಾಟ, ಸಶಸ್ತ್ರಗಳ ಪ್ರತಿಭಟನೆಯ ಕಾಲ, ಸಶಸ್ತ್ರ ಬಂಡಾಯ. ಸೊ ಇಲ್ಲಿ ನಿಮಗೆ 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ಗೆ ಕೇಳುವಂಥದ್ದು. ಇಲ್ಲಿ ದೊಂಡಿಯ ಅವಘನ ದಂಗೆ 1800, ಕೊಪ್ಪಳದ ವೀರಪ್ಪನ ದಂಗೆ 819, ದೇಶಮುಖರ ದಂಗೆ 1820, ಹಾಗೆ ಸಿಂದಗಿ ದಂಗೆ 1824, ರಾಣಿ ಚೆನ್ನಮ್ಮ ಮತ್ತು ಕಿತ್ತೂರಿನ ದಂಗೆ 1824, ಹಾಗೆ ಅಲಗಲಿಯ ಬೇಡರ ದಂಗೆ 1857, ಹಾಗೆ ಸುರಪುರದ ವೆಂಕಟಪ್ಪ ನಾಯಕನ ದಂಗೆ 1858, ಹಾಗೆ ಮುಂಡರಗಿ ಭೀಮರಾಯನ ದಂಗೆ 1858. ಸೊ ಇದರ ಬಗ್ಗೆ ನಿಮಗೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ತುಂಬ ಕೇಳಿದ್ದಾರೆ. ಸೊ ಅದಕ್ಕಾಗಿ ಓದ್ಕೊಳ್ಳಿ, ಈ ಒಂದು ಲೆಸನ್ನ ಮಿಸ್ ಮಾಡಬೇಡಿ. ನಂತರ ಲೆಸನ್ 23 ಮೈಸೂರು ಕಾಂಗ್ರೆಸ್ ಸ್ಥಾಪನೆ, ಶಿವಪುರ ಸತ್ಯಾಗ್ರಹ, ವಿದುರಾಶತ್ವ, ಹಾಗೆ ದುರಂತ ಇಸೂರು ಪ್ರಕರಣ, ಮೈಸೂರು ಚಲೋ ಚಳುವಳಿ, ಜವಾಬ್ದಾರಿಯ ಸರ್ಕಾರದ ಸ್ಥಾಪನೆ. ಸೊ ಇಲ್ಲಿ ನೋಡಬಹುದು ಶಿವಪುರ ಧ್ವಜ ಸತ್ಯಾಗ್ರಹ, ಹಾಗೆಯೇ ಇಸೂರು ಪ್ರಕರಣ ಮತ್ತು ಮೈಸೂರು ಚಲೋ ಚಳುವಳಿ, ಅರಮನೆ ಚಲೋ. ಸೊ ನಿಮಗೆ ಇಷ್ಟು ಕೂಡ ಇಂಪಾರ್ಟೆಂಟ್ ಈ ಒಂದು ಲೆಸನ್ನಿಂದ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಚೆನ್ನಾಗಿ ಓದ್ಕೊಳ್ಳಿ, ಅಥವಾ 10 ಮಾರ್ಕ್ಸು ಕೂಡ ಕೇಳ್ತಾರೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಅಂದರೆ ಟೆಕ್ಸ್ಟ್ ಬುಕ್ 3 ಒಂದು ಇಂಪಾರ್ಟೆಂಟ್ ಲೆಸನ್ಸ್. ಯಾಕಂದರೆ ನಾನು ನಿಮಗೆ ಇಂಪಾರ್ಟೆಂಟ್ ಈ ಲೆಸನ್ಸ್ ಅಂತ ಹೇಳಿ ಸುಮ್ಮನಾಗ್ಬೋದಾಗಿತ್ತು, ಬಟ್ ನನಗೆ ಕೆಲವೊಂದು ಅಂಶಗಳನ್ನ ನಿಮಗೆ ಹೇಳಬೇಕಂದ್ರೆ ಏನೇನು ಓದ್ಕೊಬೇಕು ಅಂತ ಹೇಳಬೇಕು ಅನ್ನೋದಿತ್ತು. ಸೊ ನಿಮಗೆ ಅದಕ್ಕೆ ಇಷ್ಟದ್ದು ವಿಡಿಯೋ ಇದಾಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಟೆಕ್ಸ್ಟ್ ಬುಕ್ 4 ಇಂಪಾರ್ಟೆಂಟ್ ಲೆಸನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ವೆಯ್ಟ್ ಮಾಡಿ, ಸ್ಟೇ ಟ್ಯೂನ್. ಸೊ ಟೇಕ್ ಕೇರ್, ಬಾಯ್.